ಹಾಯ್ ಹಲೋ ನಮಸ್ಕಾರ. ನಾನೇ ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 49 ಈ ಒಂದು ಎಪಿಸೋಡ್ ಬಗ್ಗೆ ಚರ್ಚೆ ಮಾಡ್ಕೊಂತ ಹೋಗೋಣ. ವಾರದ ಕತೆ ಚೈತ್ರಾಳ ಜೊತೆ ಅನ್ನೋ ಒಂದು ಟೈಟಲ್ ನೊಂದಿಗೆ ಈ ಒಂದು ಎಪಿಸೋಡ್ ನ ಆರಂಭಿಸೋಣ. ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು, ಯಾರಿಗೆಲ್ಲ ಕ್ಲಾಸ್ ತಗೊಂಡು ಸುದೀಪ್ ಸರ್ ಅವರು, ಯಾರಿಗೆಲ್ಲ ಬುದ್ಧಿವಾದ ಹೇಳಿದ್ರು, ಯಾರಿಗೆಲ್ಲ ಚಿವುಟಿದ್ರು, ಯಾರಿಗೆಲ್ಲ ಟಕ್ಕರ್ ಕೊಟ್ಟರು, ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ವಿಷಯ ಬರ್ತದೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಎಲ್ಲರ ಬಗ್ಗೆ ಪ್ರತಿಯೊಂದು ಮಚ್ಚಿನ ಪ್ರತಿಯೊಂದು ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೇ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 49. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಚೈತ್ರ ಅವರು ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾರೆ. ತಮಗೆ ತಿಳಿದಿರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನ ಸ್ಪರ್ಧಿಗಳೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಗ್ರಾಫ್ ಹೀಗಿದೆ, ನಿಮ್ಮ ಒಂದು ವರ್ತನೆ ಹೇಗಿದೆ, ನೀವು ಅವ್ರ ಜೊತೆ ಇರಬೇಕು, ನೀವು ಇವ್ರ ಜೊತೆ ಇರಬೇಕು, ನೀವು ಹೀಗೆ ಹಾಗೆ ಅಂತೇಳಿ ಒಂದಿಷ್ಟು ಕತೆ ಪುರಾಣಗಳೊಂದಿಗೆ, ಒಂದು ಪಂಚತಂತ್ರ ಕಥೆಗಳೊಂದಿಗೆ ಚೈತ್ರ ಅವರು ಮನೆಯಲ್ಲಿರ್ತಕ್ಕಂಥ ಸದಸ್ಯರೊಡನೆ ಹಂಚ್ಕೊಳ್ತಾ ಇದ್ದಾರೆ ತಮ್ಮ ಒಂದು ಪಿಸುಧ್ವನಿಯಲ್ಲಿ ಮಾತಾಡುವಂತಿಲ್ಲ ಚೈತ್ರ ಅವರೇ ಅಂತೇಳಿ ವಾರ್ನ್ ಮಾಡ್ತಾರೆ ಬಿಗ್ ಬಾಸ್ನವರು. ಧನರಾಜ್ ಅವರಿಗೆ ಸಿಟ್ಟಾಗುತ್ತೆ ಒಂದು ಎಪಿಸೋಡ್. ಧನರಾಜ್ ಅವರು ಮುಂಗಾರ ಮಳೆ ಡೈಲಾಗ್ನ ತಾನು ಜೈಲಿಗೆ ಯಾಕೆ ಬಂದೆ, ಯಾರೆಲ್ಲ ಹೇಗೆಲ್ಲ ಒಂದು ನನಗೆ ತೊಂದರೆ ಕೊಟ್ಟರು ಅನ್ನೋ ಸಿಚುವೇಶನ್ನ ಇಟ್ಕೊಂಡು ಈ ಒಂದು ಸಂದರ್ಭವನ್ನು ಇಟ್ಕೊಂಡು ಮುಂಗಾರು ಮಳೆ ಡೈಲಾಗ್ನ ಒಂದು ಅದ್ಭುತವಾಗಿ ಒಂದು ರೀಕ್ರಿಯೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಧನರಾಜ್ ಅವರು ಅದ್ಭುತವಾಗಿ ಒಂದು ಪದಗಳ ಜೋಡಣೆ ಮಾಡಿದ್ರು ಅಂತಲೇ ಹೇಳ್ಬೋದು. ಆ ಸಿಚುವೇಶನ್ ತಕ್ಕಂಗೆ ಧನರಾಜ್ ಅವರು ಸೂಪರ್ ಆಗಿತ್ತು. ಆ ಒಂದು ಡೈಲಾಗ್ ಕೇಳೋಕ್ಕೆ ಒಂಥರ ಮಜವಾಗಿತ್ತು ಅಂತಲೇ ಹೇಳ್ಬೋದು. ನಂತರ ಮುಕ್ಷಿತ್ ಅವರು ಶಶಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನಾನು ಆಟ ಕೊಂಟು ಲೆಕ್ಕಕ್ಕೆಲ್ಲ ಅನ್ನೋ ಥರ ಇದ್ದೀನಿ ಅವ್ರ ಮಧ್ಯೆ. ಅಂದರೆ ಯಾರ ಮಧ್ಯೆ ಅನ್ನೋದಾದರೆ ಮಂಜು ಮತ್ತು ಗೌತಮಿ ಅವ್ರ ಮಧ್ಯೆ ನಾನು ಆಟ ಕೊಂಟು ಲೆಕ್ಕಕ್ಕೆಲ್ಲ ಒಂಥರ ಇದ್ದೀನಿ. ಅವ್ರು ಏನೇನೋ ಮಾತಾಡ್ತಿರ್ತಾರೆ, ನಾನು ಅಲ್ಲಿ ಮಧ್ಯೆ ಇರ್ತೀನಿ. ಅವರು ಏನು ಹೇಳ್ತಾರೋ ಅದಕ್ಕೆ ನಾನು ತಲೆ ತಗೋಬೇಕಾಗತ್ತೆ. ಅವರಿಬ್ಬರು ನಾನು ಬೇರೆ ಒಂದು ಫೀಲ್ ಬರ್ತಾಯಿದೆ ನನಗೆ. ಇದರಿಂದ ನನ್ನ ಆಟಕ್ಕೆ ತೊಂದರೆ ಆಗ್ತಾಯಿದೆ. ಅವರಿಗೆ ಯಾರು ಇಷ್ಟ ಆಗಲ್ವೋ ಅವ್ರನ್ನೂ ಸಹಿತ ನಾನು ಇಷ್ಟಪಡಬಾರ್ದಂತೆ. ಈ ರೀತಿ ಒಂದು ಕಂಡೀಷನ್ನು ಕರಾರು ಒಪ್ಪಂದಗಳನ್ನು ಮಾಡ್ತಾರೆ ಅವರು. ಸೊ ಲಿಟ್ರಲಿ ಅವ್ರದ್ದು ಒಂದು ಥಿಂಕಿಂಗು ಲೆವೆಲು ಯಾವ ರೀತಿ ಇದೆ ಅಂತ ಅನ್ನೋದಾದರೆ, ಸ್ಟ್ರಾಟಜಿ ಏನು ಅವ್ರದ್ದು ತಲೆ ಕೆಟ್ಟು ಜೀರಿಗೆ ಹರಿದೋಗ್ಬಿಡ್ತೈತೆ. ಬಿಗ್ ಬಾಸ್ ಮನೇಲಿದ್ದವಾ ಅಥವಾ ಮನೆಯಲ್ಲಿದ್ದವ ಅಥವಾ ರಾಜಕೀಯ ಮಾಡ್ತಾ ಇದ್ದೀವ ಅನ್ನೋ ಫೀಲ್ ಬರ್ತಾಯಿದೆ ನನಗೆ ಅಂತೇಳಿ ಈ ರೀತಿ ಆಗಿರ್ತಕ್ಕಂಥ ಒಂದು ಸಿಚುವೇಶನ್ ಒಂದು ಶಿಶಿರವ್ರ ಜೊತೆ ಮುಗಿದವರು ಹಂಚ್ಕೊಳ್ತಾ ಇದ್ದಾರೆ. ಹೌದು, ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ ಮೇಡಮ್ ಅವರೇ. ನೀವು ಅವರಿಂದ ಹೊರಗಡೆ ಬಂದು ಚೆನ್ನಾಗಿ ಆಟ ಆಡಿನಪ್ಪ ಅಂದರೆ ನೀವು ಇರೋ ಸಂಭವ ಜಾಸ್ತಿ ಇರ್ತೈತಿ. ಸಪೋಸ್ ನೀವು ಅವ್ರ ಜೊತೆಗೆ ಕಂಟಿನ್ಯೂ ಮಾಡಿದಪ್ಪ ಅಂತಂದರೆ ನಿಮಗೆ ಬ್ಯಾಕ್ ಫೈರ್ ಆಗೋದು ಪಕ್ಕಾ ಖಚಿತ. ಕಿಚಸ್ ಅವ್ರು ಬಂದಿದ್ದು ಎಲ್ಲರ ಜೊತೆ ಹೇಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ ಹೇಳಿ ಸಮಾಚಾರ ಕೇಳಿಕೊಂಡು ಫಸ್ಟ್ನೇ ಒಂದು ಕ್ಲಾಸ್ ತಗೊಳ್ತಾರೆ ಅನುಷ್ ಅವರಿಗೆ. ಅನ್ಎಕ್ಸ್ಪೆಕ್ಟೆಡ್ ಕ್ಲಾಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೋದ ವಾರ ನಡೆದಿರ್ತಕ್ಕಂಥ ಒಂದು ಫೇಕ್ ಒಂದು ಎಲಿಮಿನೇಷನ್ ಏನಿರ್ತೈತೆ, ಭವ್ಯ ಅವರೊಳಗೆ ಪ್ರಾಂಕ್ ಎಲಿಮಿನೇಷನ್ ಏನಿರ್ತೈತೆ ಆ ಒಂದು ವಿಚಾರವಾಗಿ ಇವ್ರು ಮಾತಾಡಿರ್ತಾರಂತೆ, ಅನುಷ್ ಅವ್ರು ಮಾತಾಡಿರ್ತಾರಂತೆ. ಏನಂತ ಮಾತಾಡ್ತಾರೆ ಅನ್ನೋದಾದರೆ, ಅಷ್ಟು ಚೆನ್ನಾಗೆಲ್ಲ ಆಟ ಆಡಿದ್ದಾಳೆ ಭವ್ಯ, ಹೋಗೋದಿಲ್ಲ, ಏನಾದರೂ TRP ಗಿಮಿಕ್ ಇರ್ಬೋದು ಅಂತೇಳಿ ಚಾನಲ್ನವ್ರು ಗಿಮಿಕ್ ಮಾಡಿರ್ಬೋದು ಅಂತೇಳಿ ಸೊ ಈ ರೀತಿ ಮಾತಾಡಿರ್ತಾರಂತೆ. ಒಂದು ವಿಚಾರವಾಗಿ ಇಟ್ಕೊಂಡು ಅನುಷ್ ಅವರಿಗೆ ಕ್ಲಾಸ್ ತಗೋತಾರೆ. ಯಾಕೆ ನಾವು ಹೋದವಾರ ಈ ಒಂದು ಪ್ರಾಂಕ್ ಮಾಡಿದ್ವಿ ಅನ್ನೋದಾದರೆ, ಹೋದವಾರ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ. ಸೊ ಅವನ ಕಾರಣಕ್ಕೋಸ್ಕರ ನಿಮಗೆ ತಿಳಿದ್ರು ವಾರದ ಕೊನೆ ತಿಳಿತೈತಿ ನಿಮಗೆ ಜನಗಳಿಗೆ ಆಲ್ಮೋಸ್ಟ್ ಆಗಿ ಮುಂಜಾನೆ ಗೊತ್ತಿರ್ತೈತಿ. ಸುದೀಪ್ ಸರ್ ಅವರು ಈ ಒಂದು ವಿಚಾರವಾಗಿ ಕ್ಲಿಯರಿಟಿ ಕೊಡ್ತಾರೆ ಅನುಷ್ ಅವರಿಗೆ. ನಂತರ ಸುದೀಪ್ ಸರ್ ಅವರು ಚೈತ್ರ ಅವ್ರ ಬಗ್ಗೆ ಕ್ಲಾಸ್ ತಗೋತಾರೆ. ತೋಳದ ಒಂದು ಪಂಚತಂತ್ರ ಕಥೆಗಳ ಮೂಲಕ ಒಂದು ಕ್ಲಾಸ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುದೀಪ್ ಸರ್ ಅವರು. ನಿಮಗೆ ಹೊರಗಡೆ ಹೋಗಿದ್ರಲ್ಲ, ಡಾಕ್ಟರ್ ಏನೇನು ಹೇಳಿದ್ರು, ಬರೀ ಜಗಳ ಆಡ್ತಾ ಇದ್ದೀರಿ ನೀವು, ಮತ್ತು ಎಂಟರ್ಟೈನ್ಮೆಂಟ್ ಏನೂ ಇಲ್ಲ ಅಂತ ಹೇಳಿದರು. ಸರ್ ಇದೇ ಒಂದು ವಿಚಾರವಾಗಿ ಅಷ್ಟೇ ನಾನು ಹೇಳಿದ್ದು. ಮತ್ತೇನೇನು ಹೇಳಿದರು? ಮತ್ತೇನು ಹೇಳಿಲ್ಲ ಸರ್. ಪಕ್ಕ ಸರ್. ಧನರಾಜ್ ಅವ್ರಿಗೆ ಹೇಳಿ, ಆಮೇಲೆ ಪಂಚತಂತ್ರ ಕಥೆ ಮಾಡಿ ಹೇಳಿ, ಆಮೇಲೆ ರೆಕ್ಕೆ ಕಟ್ ಮಾಡಿದ್ದು ಹೇಳಿ ಮಂಜು ಅವ್ರಿಗೆ. ಈ ರೀತಿ ಏನಾದರೂ ನಿಮಗೆ ಸಜೆಷನ್ ಕೊಟ್ಟರಾ ಅಥವಾ ಹೇಳಿದ್ರ? ಡಾಕ್ಟ್ರ್ ಏನಾದರೂ ಹೇಳಿದ್ರಾ? ಇಲ್ಲ ಸರ್. ಮತ್ತು ನಿಮ್ಮ ಉದ್ದೇಶ ಏನು? ಯಾವ ಒಂದು ಕಾರಣಕ್ಕೋಸ್ಕರ ಈ ರೀತಿ ದಾರಿ ತಪ್ಪಿಸೋ ಒಂದು ಪಂಚತಂತ್ರ ಕಥೆಗಳನ್ನು ಯಾಕೆ ಹೇಳ್ತಾ ಇದ್ದೀರಿ? ಇದರ ಉದ್ದೇಶ ಏನು? ನಿಮ್ಮ ಉದ್ದೇಶ ಏನು ಅಂತ ಇವ್ರು ಕ್ವಶನ್ ಕೇಳ್ತಾರೆ ಸುದೀಪ್ ಸರ್ ಅವರು. ಅವರು ತಮ್ಮ ತಪ್ಪನ್ನು ಒಪ್ಕೊಳ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಸುದೀಪ್ ಸರ್ ಅವರು ಬಿಡ್ತಾ ಇಲ್ಲ. ಅದು ಅವ್ರೊಂದು ಕ್ವಶನ್ ಕೇಳಿದ್ರೆ ಇವ್ರೊಂದು ಆನ್ಸರ್ ಮಾಡೋದು, ಇವ್ರೊಂದು ಕೇಳಿದ್ರೆ ಅವ್ರೊಂದು ಆನ್ಸರ್ ಮಾಡೋದು. ತಾಳ ಇಲ್ಲ, ಮೇಳ ಇಲ್ಲ, ಒಂದಕ್ಕೊಂದು ಜಮಾನೇ ಇಲ್ಲ. ಸೊ ಈ ವಿಚಾರವಾಗಿ ಸುದೀಪ್ ಸರ್ ಅವರು ತುಂಬಾ ರೇಗ್ತಾರೆ ಚೈತ್ರ ಅವ್ರ ಮೇಲೆ. ರೇಗಾದ ನಂತರ ಮತ್ತೆ ಒಳ್ಳೆ ಸಾರಿ ಕೇಳ್ತಾರೆ. ಆ ಒಂದು ಸಾರಿಗೆ ಸಹಿತ ಮನ್ನಣೆ ಸಿಗೋದಿಲ್ಲ ಅವರಿಗೆ. ತುಂಬಾ ಒಂದು ಬೇಜಾರು ಮಾಡಿಕೊಂಡು ಇವರು ಚೈತ್ರ ಅವರು, ನಾನು ಈ ಮನೆಯಿಂದ ಹೋಗ್ತೀನಿ, ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ಈ ಒಂದು ಉಸಿರುಗಟ್ಟುವ ವಾತಾವರಣದಲ್ಲಿ ನಾನು ಇರೋಕ್ಕಾಗ್ತಾಯಿಲ್ಲ. ಚೈತ್ರ ಅವರು ಪರ್ಸ್ನಲ್ ಆಗಿ ಕ್ಯಾಮ್ರಾ ಮುಂದೆ ತಮ್ಮ ವೈಯಕ್ತಿಕ ವಿಚಾರಗಳನ್ನು ತಿಳಿಸ್ತಾರೆ. ಈ ವಿಚಾರ ಸುದೀಪ್ ಸರ್ ಗೊತ್ತಾಗುತ್ತೆ. ಹೋಗ್ತೀರಾ? ಬರೋದು ನಿಮ್ಮ ಒಂದು
ಆಯ್ಕೆ ಆಗಿರ್ತೈತಿ. ಬಟ್ ಇಲ್ಲಿಂದ ಕಳಿಸೋದು ನಮ್ಮ ಒಂದು ಆಯ್ಕೆ ಆಗಿರ್ತೈತಿ. ಅದಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ, ಓಡಿಸಿರ್ತೈತಿ, ಜನರು ಇರ್ತಾರೆ, ಸುಲಭವಾಗಿ ಹೋಗೋಕ್ಕಾಗಂಗಿಲ್ಲ. ಇದ್ದು ಜಯಿಸಬೇಕು, ಆಟ ಆಡಿ ಅಂತೇಳಿ ತುಂಬ ಒಂದು ಉತ್ಸಾಹಕರತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಎಲ್ಲರಿಗೂ ಸಾರಿ ಕೇಳ್ತಾರೆ, ಡಾಕ್ಟರ್ಗೂ ಸಾರಿ ಕೇಳ್ತಾರೆ, ನರ್ಸಿಗೂ ಸಾರಿ ಕೇಳ್ತಾರೆ, ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ವಿಚಾರವಾಗಿ ಚೈತ್ರ ಅವರು ಸಾರಿ ಕೇಳ್ತಾರೆ. ನಂತರ ಸುದೀಪ್ ಸರ್ ಅವರು ಈ ಟಾಪಿಕ್ನ ಇಲ್ಲಿಗೆ ಬಿಟ್ಟುಬಿಡಿ, ಮುಂದುವರ್ಸೋಕೆ ಹೋಗಬೇಡಿ ಅಂತೇಳಿ ಮನೆ ಮಂದಿಯವರೆಲ್ಲರಿಗೂ ಈ ಒಂದು ಸಂದೇಶವನ್ನು ಕೊಡ್ತಾರೆ ಸುದೀಪ್ ಸರ್ ಅವರು. ಸುರೇಶ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ತೈತಿ ಈ ಒಂದು ವಾರ. ಅವರಿಗೆ ಒಂದು ಸ್ವಲ್ಪ ಕ್ಲಾಸ್ ತಗೋತಾರೆ. ಧನರಾಜ್ ಅವ್ರಿಗೆ ನಾಮಿನೇಟ್ ಮಾಡಿರ್ತಕ್ಕಂಥ ಒಂದು ಟಾಪಿಕ್ ಏನಿದೆ ಅದು ಟಾಪಿಕ್ ಅಷ್ಟೇನು ಸಮಂಜಸವಿಲ್ಲ ಅಂತೇಳಿ ಕ್ಲಾಸ್ ತಗೋತಾರೆ. ರಕ್ಷಿತ್ ಅವ್ರಿಗೂ ಸಹಿತ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ, ಬೇರೆಯವ್ರಿಗೆ ನಿಮ್ಮದೇ ಮಾತು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಅವ್ರಿಗೂ ಸಹಿತ ಸ್ವಲ್ಪ ಕ್ಲಾಸ್ ತಗೋತಾರೆ. ನಾವೇನೋ ಅಂದ್ಕೊಂಡಿದ್ವಿ ಈಗ ಒಂದು ಎಪಿಸೋಡೆಲ್ಲ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಯಾರಿಗೆಲ್ಲ ಕ್ಲಾಸ್ ತಗೋಬೋದು, ಯಾರಿಗೆಲ್ಲ ತುಪ್ಪಕ್ಕಂತ ಒಗಿಬೋದು, ಆಗಿರ್ಬೋದು ಹೀಗಿರ್ಬೋದು ಅಂತ ಏನೇನೆಲ್ಲೋ ನಾವು ಊಹೆ ಮಾಡ್ಕೊಂಡಿರ್ತೀವಿ. ಆಲ್ಮೋಸ್ಟ್ ಆಗಿ ಒಂದೂವರೆ ಗಂಟೆ ತನಕ ಚೈತ್ರ ಅವ್ರ ಬಗ್ಗೆ ವಿಚಾರ ಮಾಡಿದ್ರು ಅಂತ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ಬಹುಶಃ ಶೋ ಬಗ್ಗೆ ಒಪಿನಿಯನ್ಗಳು ಕೆಟ್ಟ ರೀತಿಯಲ್ಲಿ ಜನರಿಗೆ ಮೂಡಬಹುದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಕ್ಲಾಸ್ ತಗೊಂಡ್ರು ಅಂತ ಕಾಣಿಸುತ್ತೆ ಚೈತ್ರ ಅವರಿಗೆ. ಸುದೀಪ್ ಸರ್ ಅವರು ಹೊರಗಡೆ ಏನು ನಡೀತಾ ಇದೆ, ಕೆಲವೊಬ್ರು ವಿಚಾರಗಳನ್ನ ತಿಳ್ಕೊಂಡು ಬಂದು ಆಟವನ್ನು ಆಡೋ ಸಂಭವ ಜಾಸ್ತಿ ಇರ್ತೈತಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಜನರಿಗೆ ಈ ಒಂದು ವಿಚಾರದ ಬಗ್ಗೆ ಕ್ಲಿಯರಿಟಿ ಕೊಟ್ಟರು ಅಂತ ಕಾಣಿಸುತ್ತೆ. ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ, ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಶೋಭಾ ಶೆಟ್ಟಿ ಅವರು ಮತ್ತು ರಜತ್ ಅವರು ಬರ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ಸೊ ಹಾಗೆಯೇ ಇನ್ನೊಂದು ಅಪ್ಡೇಟ್ ಏನು ಅಂತ ಅನ್ನೋದಾದರೆ, ಈ ವಾರ ಅನುಷಾ ಆಮೇಲೆ ಧರ್ಮ ಅವರು ಹೆಲ್ಮೆಟ್ ಆಗಿದ್ದಾರೆ ಅಂತ, ಜೋಡಿ ಹೆಲ್ಮೆಟ್ ಆಗಿದ್ದಾರೆ ಅಂತ ಒಂದು ನೋಡೋಣ ಈ ಒಂದು ಎಪಿಸೋಡ್ನ. ಇವತ್ತಿನ ದಿನ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರ್ಯಾರು ಬರ್ತಾ ಇದ್ದಾರೆ, ರಜತ್ ಆಮೇಲೆ ಶೋಭಾ ಶೆಟ್ಟಿ ಅಂತೇಳಿ. ರಜತ್ ದರ್ಶನ್ ಸರ್ ಅವರ ಒಂದು ಅಪ್ಪಟ ಅಭಿಮಾನಿ ಆಗಿದ್ದಾರೆ ಅಂತ, ಆ್ಯಕ್ಟರ್ ಸಹಿತ ಇವರು ಸಹಿತ. ಆಮೇಲೆ ಶೋಭಾ ಶೆಟ್ಟಿ ಅಂತೇಳಿ ಇವರು ತೆಲುಗು ಬಿಗ್ ಬಾಸಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಕಂಟೆಸ್ಟೆಂಟ್ ಅಂತ ಹೇಳ್ಬಾರ್ದು, ಒಳ್ಳೆ ಟಕ್ಕರ್ ಕೊಡ್ತಾರೆ. ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂತಪ್ಪ ಅಂದರೆ ಅದ್ಭುತವಾಗಿರುತ್ತೆ ಸೀಸನ್ನು ಅಂತ ಹೇಳ್ಬೋದು. ಸೂಪರಾಗಿ ಮಾತಾಡ್ತಾರೆ, ಯಾರಿಗೂ ಬಿಟ್ಕೊಡೋ ಮಾತೇ ಇರೋಲ್ಲ ಇವ್ರು ಬಂತಪ್ಪ ಅಂದರೆ. ಹೆಣ್ಮಕ್ಳಿಗೆ ಸಮೇತ ಟಕ್ಕರ್ ಕೊಡ್ತಾರೆ, ಗಂಡು ಮಕ್ಕಳಂತೂ ಕೇಳಲೇಬಾರ್ದು, ಆ ನಮ್ಮನ್ನು ಟಕ್ಕರ್ ಕೊಡ್ತಾರೆ ಇವರು. ನೋಡೋಣ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.